ಹಾಕಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಾಕ್ಸ್ ತೆಗೆಯೋದಿಲ್ಲ ಅಂತ ಹಠ ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಈ ಹಠ ಯಾಕೆ ಬೇಕಿತ್ತು? ಬಾಕ್ಸ್ ಮುಟ್ಟಿದ್ರೆ ನಿಮ್ಮ ಕೇಸ್ ಆಗ್ತೀನಿ ಅಂತ ಆತಂಕ ಆಗುತ್ತೆ. ನನ್ನ ಬಿಸ್ನೆಸ್ ಇದು ಅಂತ ಹೇಳ್ತಾರೆ. ಜನ ಕಷ್ಟಪಟ್ಟು ದುಡ್ಡು 1 kg ಮಟನ್ ತಂದ್ಕೊಂಡು ಮನೆ ತಿನ್ನೋದಕ್ಕೂ 1 ಗಂಟೆ ಕಾಯ್ತಾರೆ. ಆದ್ರೆ ತಾವು ತಂದಿರೋ ಮಟನ್ ಕುರಿ ಮಾಂಸನ, ನಾಯಿ ಮಾಂಸನ ಭಯ ಆಗಲ್ವಾ ಜನಕ್ಕೆ? ಒಂದು ಬಾಕ್ಸ್ ಓಪನ್ ಮಾಡೋದಕ್ಕೆ ಎಷ್ಟು ಆಟ ಆಡಿಸ್ತಿದ್ದಾರೆ ಅಂತ. ಅಲ್ಲಿ ಸ್ಥಳಕ್ಕೆ ಬಂದಂತ ಅಧಿಕಾರಿಗಳಿಗೂ ಕೂಡ ಕ್ಯಾರೆ ಅಂತ ಇಲ್ಲ, ಮಾಧ್ಯಮದವರನ್ನಂತೂ ಕ್ಯಾರೆ ಅಂತ ಇಲ್ಲ. ಕೇಸ್ ಆಗ್ತೀನಿ ಬಾಕ್ಸ್ ಮುಟ್ಟಿದ್ರೆ ಅಂತಿದ್ದಾರೆ ಅಬ್ದುಲ್ ರಜಾಕ್. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಆ ಬಾಕ್ಸ್ ಓಪನ್ ಮಾಡೋದಕ್ಕೆ ಏನ್ ಸಮಸ್ಯೆ ಹಾಗಾದ್ರೆ ಅಬ್ದುಲ್ ರಜಾಕ್? ಬಹಳ ಮಾತಾಡ್ತಾರೆ ಅಬ್ದುಲ್ ರಜಾಕ್. ಹಾಗಾದ್ರೆ ಈ ವಿಷಯದಲ್ಲಿ ಕ್ಲಾರಿಫೈ ಮಾಡೋದಕ್ಕೆ ಯಾಕೆ ತಯಾರಿಲ್ಲ? ಯಾವ್ದೋ ಕಾರಣಕ್ಕೆ ತೆಗೆದಂತ ವಿಡಿಯೋ ಫೋಟೋ ಇಟ್ಕೊಂಡು ಮೊಬೈಲ್ ಅಲ್ಲಿ ತೋರಿಸ್ತಾರೆ. ಅದಕ್ಕೆ ತಕ್ಕೊಂಡು ಏನ್ ಮಾಡ್ಬೇಕು ನಾವು? ಜನ ಏನು ಮಾಡ್ಬೇಕು? ತುತ್ತು ಬಾಯಿಗೆ ಹಾಕುವಾಗ ಇದು ಕುರಿ ಮಾಂಸನ, ನಾಯಿ ಮಾಂಸನ ಏನ್ ಅನ್ಕೋಬೇಕು ಜನ? ನಿಜವಾಗ್ಲೂ ಅದರಲ್ಲಿ ಕುರಿ ಮಾಂಸ ಇದ್ದಿದ್ದೇ ಆಗಿದೆ. ಅಬ್ದುಲ್ ರಜಾಕ್ ಅಂತಲ್ಲ, ಆ ಜಾಗದಲ್ಲಿ ಯಾರೇ ಇದ್ದಿದೆ, ಆ ಬಿಸ್ನೆಸ್ ನಡೆಸ್ತಾ ಇರೋ ಯಾವುದೇ ವ್ಯಕ್ತಿ ಆಗಿದ್ದು ಎಲ್ಲ ಬಾಕ್ಸ್ ಓಪನ್ ಮಾಡಿರೋದು ನೋಡ್ಕೊಳ್ಳಿ ನೀವೇ. ಎಲ್ಲವೂ ಕುರಿ ಮಾಂಸ ಆಯ್ತು. ಬೇಕಾದ್ರೆ ಟೆಸ್ಟ್ ಮಾಡಿ. ಪ್ರತಿಯೊಂದು ಟ್ರೀಟ್ಮೆಂಟ್ ಚೆಕ್ ಮಾಡಲೇಬೇಕು. ಮುಂದೆ ಈ ತರ ತರ್ತಾರೆ ಯಾರದು? ಇದು BBMP ಕ್ಲೀನ್ ಮಾಡಲೇಬೇಕು, ತಗೊಂಡು ಹೋಗಲೇಬೇಕು. ಪೂರ್ತಿ ಎಲ್ಲ ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡಲೇಬೇಕು. ಆದ್ರೆ ಸಪ್ರೇಟ್ ಗೊತ್ತಾಗುತ್ತೆ. ಮಾಂಸ ಯಾರೇ ಸಿಗ್ತಾರೆ ಕೈಕೊಟ್ಟಿಲ್ಲ ಅಲ್ಲಿ ನೋಡಿ. ಇನ್ನು ನಿಮ್ಗೆ ಯಾವ ವಿಷಯ ಎಲ್ಲ ಬರ್ಕೊಂಡು ನಮಗೆ ಅವಶ್ಯಕತೆ ಬೇರೆ ಬರ್ತೇನೆ ಗೊತ್ತಾಗೆ ಬನ್ನಿ. ಯಾವ ಮಾತು ಅಕ್ರಮವಾಗಿ ಏನಾಗ್ತದೆ ಇದನ್ನ ಮಾಡಿ ಯಾವ್ದು ಓಪನ್ ಮಾಡಿ ಅಂತ ಅಬ್ದುಲ್ ರಜಾಕ್ ಕೇಳಿದ್ರೆ ಫೈನಲಿ ಈಗ ಬಾಕ್ಸ್ ಓಪನ್ ಮಾಡಿದ್ದಾರೆ. ಈಗ 50 ಬಾಕ್ಸ್ ಓಪನ್ ಮಾಡಕ್ ನಾನು ರೆಡಿ ಇದ್ದೀನಿ ಅಂತ ಆವಾಜ್ ಹಾಕ್ತಾ ಇದ್ದಾರೆ. ಒಂದು ಸಲ ಅನುಮಾನ ಬಂದಿದೆ, ಅದು ನಾಯಿ ಮಾಂಸ ಇರಬಹುದು ಅಂತ. ಹಾಗೆ ನೋಡಿದ್ರೆ ಅಲ್ಲಿರೋ ಎಲ್ಲ 90 ಬಾಕ್ಸ್ಗಳನ್ನು ಕೂಡ ಓಪನ್ ಮಾಡಿ ಚೆಕ್ ಮಾಡಬೇಕು. ಅದರಲ್ಲಿರೋದು ಕುರಿ ಮಾಂಸನ, ನಾಯಿ ಮಾಂಸನ? ಆ ಬಾಕ್ಸ್ ಮೇಲೆ ಏನಾದ್ರು ಗುರುತಿದೆಯಾ? ನಾಯಿ ಮಾಂಸದೇ ಒಂದು ಬಾಕ್ಸ್, ಕುರಿ ಮಾಂಸದೇ ಒಂದು ಬಾಕ್ಸ್ ಅಂತ ಏನಾದ್ರು ಮಿಕ್ಸ್ ಮಾಡಿ ತಂದಿದ್ದಾರ? ಇದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಬೇಕು ಅಧಿಕಾರಿಗಳು. ತಿನ್ನೋರಿಗೊಂದು ನೆಮ್ಮದಿ ಬೇಕಲ್ಲ. ತಿಂತಾ ಇರೋದು ಕುರಿ